ಪ್ರೇಸ್ ದಿ ಲಾರ್ಡ್. ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಶ್ರೀ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಶುಭವಂದನೆಗಳು. ಈ ದಿನದ ದೇವರ ವಾಕ್ಯ ಆದಿಕಾಂಡ 50ನೇ ಅಧ್ಯಾಯ 20ನೇ ವಚನ. ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದ್ದೀರಿ, ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು. Genesis chapter 50 verse 20. You plotted evil against me, but God turned it into good. ಈ ವಾಕ್ಯವನ್ನ ಯೋಸೇಫನು ತನ್ನ ಅಣ್ಣಂದಿರಿಗೆ ಹೇಳುತ್ತಿರುವುದನ್ನ ನಾವು ನೋಡುತ್ತಾ ಇದ್ದೇವೆ. ಇಲ್ಲಿ ದೇವರು ಯೋಸೇಫನ ಜೀವಿತದಲ್ಲಿ ಮೇಲಾಗಬೇಕೆಂಬುದಾಗಿ ಸಂಕಲ್ಪವನ್ನು ಮಾಡಿದ್ದರು. ಹೌದು, ನಮ್ಮ ದೇವರು ಕೇಡನ್ನು ಮೇಲನ್ನಾಗಿ ಮಾರ್ಪಡಿಸುವಂತ ದೇವರು ನಮ್ಮ ದೇವರಾಗಿದ್ದಾರೆ. ನಾವು ಎಂಥ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ? ಪ್ರೀತಿಯೇ ಇಲ್ಲದಂತಹ ಲೋಕದಲ್ಲಿ ನಾವು ಜೀವಿಸುತ್ತಾ ಇದ್ದೇವೆ. ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು ತುಂಬಿರ್ತಕ್ಕಂಥ ಇಂಥ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಒಳ್ಳೆಯತನಕ್ಕೆ ಈ ಲೋಕದಲ್ಲಿ ಬೆಲೆಯೇ ಇಲ್ಲ. ನಾವು ಕೇಡು ಮಾಡದಿದ್ದರೂ ಕೂಡ ನಮಗೆ ಕೇಡನ್ನು ಮಾಡಲಿಕ್ಕೆ ಜನರು ಇಷ್ಟಪಡುವಂಥವರಾಗಿದ್ದಾರೆ. ನಾವು ಕೆಟ್ಟದನ್ನು ಮಾಡದೇ ಇದ್ದರೂ ನಮ್ಮನ್ನು ಕುರಿತು ಕೆಟ್ಟದನ್ನು ಆಲೋಚಿಸುವಂಥ ಜನರು ಈ ಲೋಕದಲ್ಲಿದ್ದಾರೆ. ಆದುದರಿಂದ ಇಲ್ಲಿ ದೇವರು ಕೆಟ್ಟದ್ದನ್ನು ಒಳ್ಳೆಯದನ್ನಾಗಿ ಮಾಡಲಿಕ್ಕೆ ನಮ್ಮ ಜೊತೆಗೆ ಯಾವಾಗಲೂ ಇರುವಾತನಾಗಿದ್ದಾನೆ. ರೋಮ 8:28 ನಾವು ನೋಡುತ್ತೇವೆ, ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂಬುದಾಗಿ. ಇಂದು ನಿನ್ನ ಜೀವಿತದಲ್ಲಿ ಏನೇ ನೆರವೇರ್ತಾ ಇದ್ದರೂ ಅದು ದೇವರ ಸಂಕಲ್ಪದ ಮೇರೆಗೆ ಎಂಬುದಾಗಿ ನೀನು ಭಾವಿಸಿಕೊಳ್ಳಬೇಕು. ಉದಾಹರಣೆಯಾಗಿ ನಾವು ಯೋಸೇಫನ ಜೀವಿತವನ್ನು ನೋಡೋಣ. ಯೋಸೇಫನು ಇನ್ನೂ ಬಾಲ್ಯದಲ್ಲಿರುವಾಗಲೇ ದೇವರು ಅನೇಕ ಒಳ್ಳೆಯ ವಿಷಯಗಳನ್ನು, ದರ್ಶನಗಳನ್ನು ಕನಸಿನ ಮೂಲಕವಾಗಿ ತಿಳಿಸುತ್ತಾ ಇದ್ದರು. ಅದು ಅನೇಕ ವರ್ಷಗಳ ನಂತರ ಅವನ ಜೀವಿತದಲ್ಲಿ ಈಡೇರಿತು. ಪ್ರಿಯರೇ, ಅವನ ಸಹೋದರರೇ ಅವನಿಗೆ ಕೇಡು ಮಾಡಲು ಬಯಸಿದರು. ಅವನು ತನ್ನ ಸಹೋದರರಿಗೆ ಹಿತವನ್ನು ಬಯಸಿದನು. ಅವರಿಗೆ ಆಹಾರವನ್ನು ಕೊಡಲಿಕ್ಕೆ ಅವರ ಬಳಿ ಹೋದನು. ಆದರೆ ಅವರಾದರೂ ಇವನ ಮೇಲೆ ಹೊಟ್ಟೆ ಕಿಚ್ಚುಪಟ್ಟು ಇವನನ್ನು ಆ ಹಾಳಾದ ಬಾವಿಯೊಳಗೆ ಹಾಕಿಬಿಟ್ಟರು. ಆ ನಂತರದಲ್ಲಿ ಅವನನ್ನ ಇಸ್ಮಾಯಲ್ರಿಗೆ ಮಾರಿಬಿಟ್ಟರು. ಅವನನ್ನ ಅಲ್ಲಿಂದ ತಂದು ಐಗುಪ್ತ ದೇಶದಲ್ಲಿ ಮಾರಿದಾಗ ಐಗುಪ್ತ ದೇಶದ ಸರ್ವಾಧಿಕಾರಿ ಅವನಾದನು. ಈ ಒಂದು ಉದ್ದೇಶಕ್ಕಾಗಿ ದೇವರು ಅವನ ಜೀವಿತದಲ್ಲಿ ಇಷ್ಟೆಲ್ಲ ನೆರವೇರುವಂತೆ ಮಾಡಿದರು. ಅವನ ಸ್ವಂತ ಸಹೋದರರೇ ಅವನಿಗೆ ಮಾರಿಬಿಡುವಂತೆ ಮಾಡಿದರು. ಈ ರೀತಿ ಅವರು ಮಾಡುತ್ತಿರಲಿಲ್ಲವಾದರೆ ಐಗುಪ್ತ ದೇಶಕ್ಕೆ ಅವನು ಹೋಗುತ್ತಿರಲಿಲ್ಲ. ಆ ಬರಗಾಲದ ಸಂದರ್ಭದಲ್ಲಿ ಯಾವ ದುಷ್ಟ ಅಧಿಕಾರಕ್ಕೆ ಬರುತ್ತಿದ್ದನೋ ಗೊತ್ತಿಲ್ಲ. ಆದರೆ ಈ ಒಳ್ಳೆ ವ್ಯಕ್ತಿಯಾಗಿರುವಂಥ ಯೋಸೇಫನು ಆ ಬರಗಾಲದಲ್ಲಿ ಅಧಿಕಾರಕ್ಕೆ ಬಂದು ಇಡೀ ದೇಶವನ್ನು, ಅನೇಕ ಜನಾಂಗಗಳನ್ನು ಅವನು ಸಂರಕ್ಷಿಸುವಂತೆ ದೇವರು ಅಲ್ಲಿ ಕಾರ್ಯ ಮಾಡಿದರು. ತನ್ನ ಸ್ವಂತ ಸಹೋದರರೇ ಆಹಾರಕ್ಕಾಗಿ ಯೋಸೇಫನ ಮುಂದೆ ಬಂದು ಅವನಿಗೆ ಅಡ್ಡ ಬಿದ್ದಾಗ ಈ ಯೋಸೇಫನು ಈ ಮಾತನ್ನು ಹೇಳುತ್ತಾ ಇದ್ದಾನೆ, ನೀವಂತೂ ನನಗೆ ಕೇಡಾಗಬೇಕೆಂದು ಬಯಸಿದ್ದೀರಿ, ಆದರೆ ದೇವರು ನನಗೆ ಮೇಲಾಗಬೇಕೆಂದು ಬಯಸಿದ್ದಾನೆ ಎಂಬುದಾಗಿ. ಹೌದು ನನ್ನ ಪ್ರಿಯ ದೇವಜನರೇ, ಇಂದು ನಿನ್ನ ಜೀವಿತದಲ್ಲಿ ಅನೇಕ ಕೇಡುಗಳು ಉಂಟಾಗುತ್ತಾ ಇರಬಹುದು. ನಿನ್ನ ಸುತ್ತಮುತ್ತಲಿನ ಜನರು ನಿನಗೆ ಕೇಡನ್ನು ಮಾಡುತ್ತಾ ಇರಬಹುದು. ಆದರೆ ನೀನು ಯೇಸುವನ್ನೇ ದೃಷ್ಟಿಸಿ ನೋಡು. ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ನಾವು ನಮ್ಮ ಮನೆಗಳ ಮೇಲೆ ನಕ್ಷತ್ರವನ್ನು ಹಚ್ಚುತ್ತೇವೆ. ಇದು ಏತಕ್ಕೋಸ್ಕರ ಅಂದರೆ ಯೇಸು ಸ್ವಾಮಿ ಹುಟ್ಟಿದಾಗ ಆಕಾಶದಲ್ಲಿ ಒಂದು ಹೊಸ ನಕ್ಷತ್ರ ಮೂಡಿ ಬಂತು. ಅದನ್ನು ಆ ಮೂಡಣ ದೇಶದ ಜೋಯಿಸರು ನೋಡುತ್ತಾರೆ. ನೋಡಿ ಅಷ್ಟಕ್ಕೆ ಬಿಡದೆ ತಮ್ಮ ಸುರುಳಿಗಳನ್ನು ಬಿಚ್ಚಿ ನೋಡಿ ಆ ನಕ್ಷತ್ರಕ್ಕೆ ಕಾರಣವೇನು ಎಂಬುದಾಗಿ ತಿಳಿದುಕೊಳ್ಳುತ್ತಾರೆ. ಯಹೂದ್ಯರ ಅರಸನು ಹುಟ್ಟಿದ್ದಾನೆ ಎಂಬುದಾಗಿ ತಿಳಿದುಕೊಂಡು ಆ ನಕ್ಷತ್ರವನ್ನೇ ಅವರು ಹಿಂಬಾಲಿಸುತ್ತಾ ಬರುತ್ತಾರೆ. ನಕ್ಷತ್ರವು ಅವರಿಗೆ ಸರಿಯಾದ ಮಾರ್ಗವನ್ನು ತೋರಿಸುತ್ತಾ ಆ ಕೂಸು ಇದ್ದ ಯೇಸು ಸ್ವಾಮಿ ಮಲಗಿದ ಸ್ಥಳದ ಮೇಲೆ ಬಂದು ನಿಂತಿತ್ತು. ಹೌದು ನನ್ನ ಪ್ರಿಯ ದೇವಜನರೇ, ಇಂದು ನನಗೆ ಏನು ಮಾಡಬೇಕು ಎಂಬುದಾಗಿ ತೋಚುತ್ತಾ ಇಲ್ಲ, ಮಾರ್ಗ ಗೊತ್ತಾಗುತ್ತಾ ಇಲ್ಲ ಎಂಬುದಾಗಿ ನೀನು ಚಿಂತಿಸುತ್ತಾ ಇರುವುದಾದರೆ ಉದಯ ಸೂಚಕ ನಕ್ಷತ್ರವಾದ ಯೇಸುವನ್ನೇ ದೃಷ್ಟಿಸಿ ನೋಡು. ಆತನು ನಿನಗೆ ಸರಿಯಾದ ಮಾರ್ಗವನ್ನು ತೋರಿಸಿ ನಿನ್ನನ್ನು ಆಶೀರ್ವಾದವನ್ನು ಮಾಡುತ್ತಾರೆ. ನಿನ್ನ ಜೀವಿತದಲ್ಲಿ ಎಷ್ಟೇ ಕೇಡುಂಟಾದರೂ ದೇವರು ನಿನಗೆ ಮೇಲನ್ನು ಮಾಡುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರ ಉಂಟಾಗಲಿ ದೇವ. ಹೌದು ಕರ್ತನೇ, ಯೋಸೇಫನ ಜೀವಿತದಲ್ಲಿ ಅನೇಕ ಕಷ್ಟ ನಷ್ಟಗಳು ಉಂಟಾಗಿದ್ದರೂ ಕೂಡ ದೇವ ಅವೆಲ್ಲವುಗಳನ್ನು ನೀನು
ಮೇಲನ್ನಾಗಿ ಮಾರ್ಪಡಿಸಿದ್ದಿ ತಂದೆಯೇ, ನಿನಗೆ ಸ್ತೋತ್ರಪ್ಪ. ಇಂದು ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡಪ್ಪ. ಅವರ ಜೀವಿತದಲ್ಲಿಯೂ ಅನೇಕ ಕೇಡು ಉಂಟಾಗುತ್ತಾ ಇರಬಹುದು ಸ್ವಾಮಿ. ಅವರು ಇವತ್ತು ನಿನ್ನನ್ನೇ ದೃಷ್ಟಿಸಿ ನೋಡ್ತಾ ಇದ್ದಾರೆ ದೇವ. ಉದಯ ಸೂಚಕ ನಕ್ಷತ್ರವಾದ ಯೇಸು ಸ್ವಾಮಿಯೇ ಇವರೆಲ್ಲರಿಗೆ ಸರಿಯಾದ ಮಾರ್ಗವನ್ನು ತೋರಿಸಿ ಇವರ ಜೀವಿತದಲ್ಲಿ ಎಲ್ಲ ಮೇಲುಗಳನ್ನು ಮಾಡಬೇಕಾಗಿ ಯೇಸುವಿನ ಒಂದೇ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ, ಆಮೆನ್.